ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮರಾಮ್. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ, ಅಶ್ವಿನಿ ನಕ್ಷತ್ರ, ದಿನಾಂಕ 25/5/2025 ಭಾನುವಾರ. ಮಳೆ ನಕ್ಷತ್ರ ರೋಹಿಣಿ. ಮುಖ್ಯಾಂಶಗಳು. ತಾಲೂಕಿನಲ್ಲಿ ಧಾರಾಕಾರ ಮಳೆ. ಸುದ್ದಿಯ ವಿವರ. ತಾಲೂಕಿನಾದ್ಯಂತ ಕೃತಿಕಾ ಮಳೆ ಅಬ್ಬರಿಸಿದ್ದು, ಶನಿವಾರ ದಿನವಿಡೀ ವ್ಯಾಪಕ ಮಳೆಯಾಗಿದೆ. ಬೆಳಗ್ಗೆಯಿಂದ ಮಳೆಗಾಲದಂತೆ ಆರಂಭವಾದ ಮಳೆ ಮಧ್ಯಾಹ್ನದ ನಂತರ ರಭಸವಾಗಿ ಸುರಿದಿದೆ. ಬಿಡುವು ನೀಡದ ಮಳೆಯಿಂದ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಶುಕ್ರವಾರ ರಾತ್ರಿ ಹಾಗೂ ಶನಿವಾರ ಬಿರುಸಾದ ಗಾಳಿ ಬೀಸಿದ್ದರಿಂದ ಅನೇಕ ಕಡೆ ಮರ ಉರುಳಿ ಬಿದ್ದಿದೆ. ವಿದ್ಯುತ್ ಮಾರ್ಗದಲ್ಲಿ ಮರ ಉರುಳಿರುವುದರಿಂದ ತಾಲೂಕಿನಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಮಸಿಗೆ ಗ್ರಾಮದ ಕೆಂಜಿಗೆರೆ ರಸ್ತೆಯಲ್ಲಿ ಅಕೇಶಿಯಾ ಮರ ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಮುಳ್ಳುತಂತಿ ಬೇಲಿಗೂ ಹಾನಿಯಾಗಿದೆ. ತುಂಗಾ ನದಿಯಲ್ಲಿ 2 ಅಡಿಗೂ ಹೆಚ್ಚು ನೀರು ಹರಿದು ಬಂದಿದೆ. ಜೂನ್ 2ನೇ ವಾರದಲ್ಲಿ ಆರಂಭವಾಗುತ್ತಿದ್ದ ಮುಂಗಾರು ಮಳೆ ಈ ವರ್ಷ ಅವಧಿಗೂ ಮುನ್ನ ಆರಂಭವಾಗಿದೆ. ಈಗಾಗಲೇ 8-10 ದಿನದಿಂದ ಮಳೆಯಾಗುತ್ತಿದ್ದು, ಮಳೆಗಾಲದ ವಾತಾವರಣ ಮೂಡಿಸಿದೆ. ಮೇ 25ರಿಂದ ರೋಹಿಣಿ ಮಳೆ ಕಾಲಿಡಲಿದ್ದು, ಸಂಪ್ರದಾಯದಂತೆ ರೋಹಿಣಿ ಮಳೆಗೆ ದೋಣಿ ಹಾಕುವ ಪದ್ಧತಿ ಇತ್ತು. ತುಂಗಾ ನದಿಯಲ್ಲಿ 4 ಕಡೆ ದೋಣಿ ಹಾಕುತ್ತಿದ್ದರು. ಈಗ ಬಹುತೇಕ ಕಡೆ ಸೇತುವೆ ನಿರ್ಮಾಣವಾಗಿದ್ದು, ದೋಣಿ ಹಾಕುವ ಪದ್ಧತಿ ಇಲ್ಲವಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆಯವರ ದೂರದೃಷ್ಟಿತ್ವದಿಂದ ಸಮಾಜಕ್ಕೆ ನಾನಾ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸದಾನಂದ ಬಂಗೇರ ಹೇಳಿದರು. ರಾಜನಗರದ ವಿದ್ಯಾಭಾರತಿ ಭವನದಲ್ಲಿ ಶನಿವಾರ ಏರ್ಪಡಿಸಿದ್ದ ವಿದ್ಯಾರಣ್ಯಪುರದ ರುದ್ರಪಾದದ ಹಿಂದೂ ರುದ್ರಭೂಮಿಗೆ ಹೆಚ್ಚುವರಿ ಸಿಲಿಕಾನ್ ಚೇಂಬರ್ನ ಪ್ರಮಾಣ ಪತ್ರವನ್ನು ತಾಲೂಕು ಬ್ರಾಹ್ಮಣ ಮಹಾಸಭಾ ಪದಾಧಿಕಾರಿಗಳಿಗೆ ನೀಡಿ ಮಾತನಾಡಿದರು. ಯೋಜನಾಧಿಕಾರಿ ಸುರೇಶ್, ಮೇಲ್ವಿಚಾರಕಿ ಶಕುಂತಲಾ, ತಾಲೂಕು ಬ್ರಾಹ್ಮಣ ಮಹಾಸಭಾದ ಹರಕೆ ನಾಗಭೂಷಣ್ ರಾವ್, ಬಿಎಲ್ ರವಿಕುಮಾರ್ ಇದ್ದರು. ತಾಲೂಕು ರೈತ ಸಂಘದಿಂದ ಮಲೆನಾಡು ಅಡಕೆ ಮಾರಾಟ ಸಹಕಾರ ಸಂಘದಲ್ಲಿ ಅಡಕೆ ದರ ಏರುಪೇರಾಗುವುದನ್ನು ತಪ್ಪಿಸಲು ಹೆಚ್ಚು ಖರೀದಿದಾರರನ್ನು ಕರೆಸುವಂತೆ ಒತ್ತಾಯಿಸಿ ಮ್ಯಾಮ್ಕೋಸ್ ವ್ಯವಸ್ಥಾಪಕರಿಗೆ ಶುಕ್ರವಾರ ಮನವಿ ಸಲ್ಲಿಸಲಾಯಿತು. ರೈತ ಸಂಘದ ಅಧ್ಯಕ್ಷ ಕಾನುವಳ್ಳಿ ಚಂದ್ರಶೇಖರ್ ಇತರರು ಇದ್ದರು. ಕಾರ್ಮಿಕ ಮಿತ್ರ ಬಳಗದಿಂದ ಮೇ 26ರಂದು ಕಾರ್ಮಿಕರ ದಿನಾಚರಣೆಯನ್ನು ಕನ್ನಡ ಭವನದಲ್ಲಿ ಮಧ್ಯಾಹ್ನ 2:30ಕ್ಕೆ ಏರ್ಪಡಿಸಿದೆ. ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷ ಶೂನ್ಯ ರಮೇಶ್ ಅಧ್ಯಕ್ಷತೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ತಾಲೂಕು ಪತ್ರಕರ್ತರ ಸಂಘ, ಮ್ಯಾಮ್ಕೋಸ್ ಮತ್ತು ಕೃಷಿಕ ಸಮಾಜದಿಂದ ಕೃಷಿ ಮಾಹಿತಿ ಕಾರ್ಯಕ್ರಮವನ್ನು ಮೇ 27ರಂದು ಕನ್ನಡ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ಏರ್ಪಡಿಸಲಾಗಿದೆ. ಇಂದಿನ ಕಾರ್ಯಕ್ರಮ: ವಾರಾಹಿ ದೇವಸ್ಥಾನ ದೊಡ್ಡಹೊನ್ನೆ ಇದರ ವತಿಯಿಂದ ರಾಮಾಯಣ ರಸಪ್ರಶ್ನೆ ಕಾರ್ಯಕ್ರಮ. ಉಪಸ್ಥಿತಿ: ಹೆಗ್ಗದ್ದೆ ಶಿವಾನಂದರಾವ್, ಹಂಚಲಿ ರಾಘವೇಂದ್ರ, ಡಿವಿ ಸುಬ್ರಹ್ಮಣ್ಯ. ಸ್ಥಳ: ದೊಡ್ಡಹೊನ್ನೆ ಶ್ರೀ ವಾರಾಹಿ ದೇವಸ್ಥಾನ. ಸಮಯ: ಬೆಳಗ್ಗೆ 10. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.